ನ್ಯೂಸ್ಗೆ ಸ್ವಾಗತ. ಓಂ ಯುಗ್ರವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಶಿವಂ ಭೀಷ್ಣಂ ಭದ್ರಂ ಮೃತ್ಯುಂ ನಮಾಮಿಹಂ. ಸದ್ಭಕ್ತರಲ್ಲಿ ಸವಿನ ಪ್ರಾರ್ಥನೆ. ಪ್ರತಿ ವರ್ಷದಂತೆ ಈ ವರ್ಷವೂ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಬಾಡ್ ಗ್ರಾಮದ ಸುಪ್ರಸಿದ್ಧ ಶ್ರೀ ನರಹರಿ ಜಾತ್ರಾ ಮಹೋತ್ಸವ ಪ್ರಯುಕ್ತವಾಗಿ ಈ ಒಂದು ಕಾರ್ಯಕ್ರಮವು ದಿನನಿತ್ಯವಾಗಿ ಪ್ರವಚನ ಹಾಗೂ ಮಹಾಪ್ರಸಾದ ಹಾಗೂ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಜರುಗುತ್ತಾ ಇವೆ. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂಥ ಶ್ರೀಮನ್ ನಿರಂಜನ ಪರಮಸ್ವರೂಪಿ ಜಗದ್ಗುರು ಡಾಕ್ಟರ್ ಪಂಚಮ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು ಸಿದ್ಧ ಸಂಸ್ಥಾನ ಮಠ ನಡೆಸೋಸಿ ಇವರ ದಿವ್ಯ ಸಾನ್ನಿಧ್ಯದಲ್ಲಿ ಪ್ರವಚನಕಾರರಾಗಿ ಪರಮಪೂಜ್ಯ ಶ್ರೀ ಸಿದ್ಧ ಬಸವದೇವರು ಉತ್ತರಾಧಿಕಾರಿಗಳು ಶ್ರೀ ಜಗದ್ಗುರು ಶೂನ್ಯ ಸಂಪಾದನಾ ಹುಣಸಿಕೊಳ ಮಠ ಯಮಕನಮರಡಿ ಇವರ ಪ್ರವಚನ ಕಾರ್ಯಕ್ರಮ ಮಹಾಮನೆ ತತ್ವೋಪದೇಶ ಪ್ರವಚನದ ದಿನನಿತ್ಯ ಕಾರ್ಯಕ್ರಮಗಳು. ಇಂದು ವಿಶೇಷವಾಗಿ ಆಗಮಿಸಿದಂಥ ಮಾಜಿ ಲೋಕಸಭಾ ಸದಸ್ಯರು ಜನಪ್ರಿಯ ನಾಯಕರಾದಂಥ ಸನ್ಮಾನ್ಯ ಶ್ರೀ ರಮೇಶಣ್ಣ ಕತ್ತಿ ಇವರು ಆಗಮಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಹಿತೋಪದೇಶಗಳನ್ನು ನೀಡಿದರು. ಗಣ್ಯಮಾನ್ಯರು ಸುನಿಲ್ ಪರ್ವತರಾವ್, ನಂದಣ್ಣ ಮುಡಸಿ, ರೋಹನ್ ನೇಸ್ರಿ, ವಿಜಯ್ ಜರಳಿ, ಉದಯ್ ಮಾಳಿ, ಸುಭಾಷ್ ದೇವಕತ್ತೆ, ವಾಸಿಂ ಸನದಿ, ಕುಮಾರ್ ಪಟೇಲ್ ಹಾಗೂ ಶ್ರೀ ನರಹರಿ ಯಾತ್ರಾ ಕಮಿಟಿಯ ಎಲ್ಲ ಪದಾಧಿಕಾರಿಗಳು, ಸದಸ್ಯರು, ಗ್ರಾಮಸ್ಥರು, ಶ್ರೀ ನರಹರಿ ಭಕ್ತಾದಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು. ತೇಜ್ ಪ್ರಭು ನ್ಯೂಸ್, ಬಾಡ್. ಮರ್ಯಾದಾ ಪುರುಷೋತ್ತಮಾನನ ಬಸವ ತಂದೆಯನ್ನು ಭಕ್ತಿಯಿಂದ ನೆನೆಸಿ ಆರಾಧಿಸಿ ಆತನ ಮಹಾಬೆಳಗಿನಲ್ಲಿ ಬೆಳಗಿದ ಎಲ್ಲ ಶಿವಶರಣರನ್ನ ಸ್ಮರಣೆ ಮಾಡಿ ಬಾಳಗ್ರಾಮದಲ್ಲಿ ನಡೆಯುತ್ತಿರುವಂತಹ ಪ್ರವಚನ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ನೀಡುತ್ತಿರುವ ಸಮಯದಲ್ಲಿ ಹುಕ್ಕೇರಿ ತಾಲೂಕಿನ ಪ್ರತಿಷ್ಠಿತ ರಾಜಕೀಯ ಹೃದಯ ಮಾಡುತ್ತಾರೆ. ಅವರಿಗೂ ಆ ಗಾಡಿ ಹೆಂಗ್ ಬಿತ್ತು ಈ ಬಾಡಿನ ಬೆಳೆದೈತಿ, ಹಂಗಾರ ಇದಕ್ಕೂ ಒಂದಿನ ಕೀಲ್ ಬೇಕಂತ. ಕೀಲ್ ಮತ್ತೆ ಕೇಳಕೋದ ಈ ಗಾಡಿನ ಸಂಸ್ಕಾರದಿಂದ ಬೆಳಬಾರ್ದಾದ್ರೆ, ಈ ದೇಹಾನು ಕೂಡ ಮರಿವಿನಲ್ಲಿ ಬೆಳಬೇಕಾದ್ರೆ, ಇದು ಅರಿವಿನಿಂದ ಗೆದ್ದು ಹೋಗ್ಬೇಕಾದ್ರೆ ಇದಕ್ಕೂ ಕೂಡ ಒಂದಿಷ್ಟು ಕೀಲ್ ಬೇಕಂತ. ಏನಂದ್ರೆ ಕಡಗಿಲಿಲ್ಲದ ಬಂಡಿ, ಕೀಲಿಲ್ಲದ ಬಂಡಿ ಒಡೆದಿರುವುದು ಮಾಡುತ್ತದೆ. ಕಡಗಿಲು ಬಂಡಿಗಾರ ದೊಡ್ಡದರ್ಪವೇಳಿದ ಈ ಒಡೆದೆಂಬ ಬಂಡಿಗೆ ದೊಡ್ಡ ಶರಣರ ನುಡಿ ಗಣನವೇ ಕಡಗಿಲು ಗಾನ ಅಂತಾರೋ. ಇದಕ್ಕೂ ಕೂಡ ಕೆಡಬಾರ್ದಂದ್ರೆ, ಇದಕ್ಕೆ ನಾನು ಬರಬಾರ್ದಂದ್ರೆ, ಇದಕ್ಕೆ ಅಹಂಕಾರ ಸುಳಿಬಾರ್ದಂದ್ರೆ, ಇದಕ್ಕೆ ಮದಮತ್ಸರಗಳು ಮೆತ್ಕೋಬಾರ್ದಂದ್ರೆ, ಇದು ಚಂದಾಗಿ ಸಂಸಾರ ಮಾಡ್ಬೇಕಾದ್ರೆ ಪಾರ್ವತಿ ದೇವರು ಕಾಣಬೇಕಾದ್ರೆ ಗಂಡ ಬಿಡದಂತಾರೆ. ಅದಕ್ಕೆ ಸರ್ವಜ್ಞವನ್ನು ಹೇಳಿದ ಬಂದವರನ್ನ ಬೇಡುತ್ತಾ ಹೋದರೆ ನೀಡುವವರಾಗಿ ದೇಶದೊಳಗೆ ದಯಮಾಡಿ ಕಂಪನಿಯರು ವೇದಿಕೆಗೆ ಆಗಮಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ನಮಸ್ಕರಿಸುತ್ತಾ ಈ ಒಂದು ಶ್ರೀ ನರಹರಿ